ಹೆಲೋ ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ನಿಮಗೆಲ್ಲ ಕತೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಡೌಟ್ ಆಗ್ತಿದೆ, ಬಿಕಾಸ್ ಯಾರೂ ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹಾಗೆ ಕತೆ ಏನಾದರೂ ಇಷ್ಟ ಆಗ್ತಿಲ್ಲ ಅಂದರೆ ಹೇಳಿ, ಕತೆ ಚೇಂಜ್ ಮಾಡ್ತೀನಿ, ಬೇರೆ ಕತೆನ ಹಾಕೋದಕ್ಕೆ ನೋಡ್ತೀನಿ. ಹಾಗೆ ಇಷ್ಟ ಆಗ್ತಿದೆ ಬಟ್ ಇನ್ನೂ ಸ್ವಲ್ಪ ಕಥೆಯಲ್ಲಿ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಕೇಳಿ, ಅದನ್ನು ಕೂಡ ಹಾಕ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಣ. ಬೇರೆ ವಿಷಯಗಳಿಗೂ ಪರ್ಮಿಷನ್ ಕೊಟ್ಟರೆ ನಿನ್ನ ತುಟಿಗಳಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಪಾಪ ನಿನ್ನ ಮುದ್ದಾದ ತುಟಿಗಳನ್ನು ತುಂಬ ಕಷ್ಟಪಡಿಸ್ತಿದ್ಯಾ ಅಂತ ಕಣ್ಣು ಹೊಡೆದು ಮುಂದೆ ನಡೆದ. ಮತ್ತೆ ಹೀಗಿದ್ದರೆ ಇನ್ನು ಉಳ್ದಿದ್ದು ಹೇಗಿರುತ್ತೆ ಅಂತ ತಿಳಿದಷ್ಟು ಚಿಕ್ಕವಳೇನಲ್ಲ ನಾನು ಅಂತ ಗೊಣಗ್ತಾ ಅವನ ಹಿಂದೆ ನಡೆದ್ಲು. ದೊಡ್ಡ ಹುಡುಗಿ ಅಂತಲೇ ಅಲ್ವಾ ನೀನು ಹಿಂದೆ ಬಿದ್ದಿರೋದು. ನನ್ನ ಜೊತೆ ಹೇಗಿದ್ರೂ ನೀನು ಅಡ್ಜಸ್ಟ್ ಮಾಡ್ಕೋತೀಯ ಅಲ್ವಾ, ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ ಅಂತ ಟೇಬಲ್ ಮೇಲಿದ್ದ ಜ್ಯೂಸ್ ಸಿಪ್ ಮಾಡ್ತಾ ಅಲ್ಲರಿಯಾಗಿ ಕೇಳ್ದ. ಸಾವೇರಿ ಬರ್ತಿದ್ದ ನಗು ತಡೀತಾ ಕೋಪ್ತಂತೆ ನಟಿಸ್ಲು. ರಣಧೀರ್ ಮನಸ್ಸಿನಲ್ಲಿ ಅಂದ್ಕೊಂಡ, ಎಷ್ಟು ದಿನ ಅಂತ ಮುಚ್ಚಿಡ್ತೀಯೋ ಇಡು, ಎಂದಾದ್ರೂ ನೀನು ನನಗೆ ಸ್ವಂತ. ನೀನು ಆಗಲೇ ಬಿದ್ದು ಹೋಗಿದ್ಯಾ, ಆದರೂ ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ಯಾ ಅಷ್ಟೇ ಅಂತ ನಗ್ತಾ ರಣಧೀರ್ ತನ್ನ ಕೈಲಿದ್ದ ಜ್ಯೂಸ್ ಸಿಪ್ಪರನ್ನು ಸಾವೇರಿ ಕೈಗಿಟ್ಟು ರಿಂಗ್ ಆಗ್ತಿದ್ದ ಫೋನ್ ಎತ್ತಿ ಮಾತಾಡೋದಕ್ಕೆ ಮುಂದೆ ನಡೆದ. ಅವನು ಕುಡಿತಿದ್ದ ಅದೇ ಸ್ಟ್ರಾದಿಂದ ಜ್ಯೂಸ್ ಕುಡಿತಾ ಸಾವೇರಿ ಮನಸ್ಸಿನಲ್ಲೇ ಅಂದ್ಕೊಂಡ್ಳು, ನಿನ್ನ ಮೇಲೆ ಪ್ರೀತಿ ಆಗಿದೆ ಅಂದ ತಕ್ಷಣ ಹೇಳಿಬಿಡ್ಬೇಕಾ? ಅಸಲಿಗಂತೂ ಹೇಳಲ್ಲ, ನೀವು ಮದುವೆ ಮಾಡ್ಕೊ ಅಂತ ಕೇಳ್ತಾನೆ ಇರಬೇಕು, ನಾನು ನೋ ಅಂತ ಹೇಳ್ತಾನೆ ಇರಬೇಕು. ಈಗ 49 ಡೇಸ್ ನಿಮ್ಮ ತಾಳ್ಮೆ ಯಾವಾಗ ಬ್ರೇಕ್ ಆಗುತ್ತೆ ಅಂತ ನಾನು ನೋಡ್ತೀನಿ ಸೂರ್ಯ ಅಂತ ನಗ್ತಾ ಅವನನ್ನು ಹಿಂಬಾಲಿಸಿದ್ಲು. 30 ನಿಮಿಷಗಳ ನಂತರ ಕತ್ಲೆ ಆವರಿಸ್ತಿರುವ ಆ ಸಮಯದಲ್ಲಿ ಶಿಲ್ಲಾಂಗ್ನಿಂದ ಮೇಘಾಲಯದ ಕಡೆಗೆ ಪ್ಲೆಂಟಿ ಕಾರ್ ವೇಗವಾಗಿ ಸಾಗ್ತಿತ್ತು. ಕಾರ್ನಲ್ಲಿ ಡ್ರೈವರ್ ಹೊರತುಪಡಿಸಿ ಹಿಂದಿನ ಸೀಟ್ನಲ್ಲಿ ರಣಧೀರ್ ಮತ್ತು ಸಾವೇರಿ ಮಾತ್ರ ಇದ್ದರು. ಸಾವೇರಿ ಆಸೆಯಂತೆ ನೋ ಸೆಕ್ಯೂರಿಟಿ ಅಂತ ಆರ್ಡರ್ ಮಾಡಿದ್ರಿಂದ ಆ್ಯಂಟೋನಿ ಮತ್ತು ಶಿಂದೆ ಶಿಂಗ್ಲಾನಲ್ಲಿ ಉಳಿದುಕೊಂಡಿದ್ರು. ಆದರೆ ಮರುದಿನ ಬೆಳಿಗ್ಗೆ ಮಾತ್ರ ಮೇಘಾಲಯಕ್ಕೆ ಬರಬೇಕಂತ ಶಿಂದೆಗೆ ರಣಧೀರ್ ಸೂಚಿಸಿದ್ದ. ಈಗ ಓಕೆನಾ ರಾಣಿ ಅವರೇ ಅಂತ ಸಾವೇರಿಯನ್ನು ತನ್ನತ್ತ ಎಳ್ಕೊಳ್ತಾ ಕೇಳ್ದ ರಣಧೀರ್. ನನಗೇನೋ ಓಕೆ, ಆದರೆ ರಾಜರಿಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಲ್ವಾ ಅಂತ ತುಂಟತನದಿಂದ ಕೇಳಿದ್ಲು. ನಿನ್ನ ಈ ರಾಜನಿಗೆ ತನ್ನನ್ನು ಮತ್ತು ತನ್ನ ರಾಣಿಯನ್ನು ಹೇಗೆ ಕಾಪಾಡ್ಕೊಳ್ಬೇಕಂತ ಚೆನ್ನಾಗಿ ಗೊತ್ತು ಸಾವಿ. ಅದು ಹೇಗೆ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ಬೋದಾ? ಈ ರಾಜರಿಗೆ ಮಾರ್ಷಲ್ ಆರ್ಟ್ಸ್ ಬರುತ್ತೆ. ಫಸ್ಟ್ ಪವರ್ ಅಂದರೆ ಮುಷ್ಟಿ ಶಕ್ತಿ ತುಂಬ ಜಾಸ್ತಿ ಇದೆ ಅಂತ ಅರ್ಥ ಅಂತ ರಣಧೀರ್ ಕಣ್ಣು ಹೊಡೆದಾಗ ಅವನ ಬಾಡಿ ಇಷ್ಟೊಂದು ಅಥ್ಲೆಟಿಕ್ ಆಗಿ ಯಾಕಿದೆ ಅಂತ ರಹಸ್ಯ ಸಾವೇರಿಗೆ ಆಗ ಅರ್ಥವಾಯಿತು. ನೀವು ದಿನ ವರ್ಕೌಟ್ ಮಾಡ್ತೀರಾ ಸೂರ್ಯ? ಡೈಲಿ ಅಲ್ಲ, ವಾರಕ್ಕೆ 4 ಸರಿ ವರ್ಕೌಟ್ಗಿಂತ ನನ್ನ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡೋದೇ ಹೆಚ್ಚು. ಓ, ಅಂದರೆ ನೀವೀಗ ಒಂದು ಪಂಚ್ ಕೊಟ್ಟರೆ ಏನಾದರೂ ಬ್ರೇಕ್ ಆಗುತ್ತಾ? ಏನೇನು ಬ್ರೇಕ್ ಮಾಡಬೇಕು ಹೇಳು. ಅಂದರೆ ಈ ಮರ ಅಥವಾ ಕಾಂಕ್ರೀಟ್ ಗೋಡೆ ತರಹದ್ದು? ನೀನು ಸಿನಿಮಾಗಳನ್ನ ಸ್ವಲ್ಪ ಜಾಸ್ತಿ ನೋಡ್ತೀಯಾ ಅನಿಸುತ್ತೆ ಅಲ್ವಾ ಅಂತ ರಣಧೀರ್ ನಕ್ಕ. ಅವನು ತನ್ನನ್ನು ಕಿಚಾಯಿಸ್ತಿದ್ದಾನೆ ಅಂತ ಅರ್ಥವಾಗಿ ಸಾವೇರಿ ಮುನ್ಸಿನಿಂದ ಮೂತಿ ಮುಳುಗಿಸಿದ್ಲು. ಸುತ್ತಲೂ ಕತ್ಲೆ ಕಾರಿನೊಳಗೂ ಲೈಟ್ಸ್ ಆಫ್ ಆಗಿದೆ. ಮೂತಿ ಮುಳುಗಿಸ್ಕೊಂಡು ಮುದ್ದಾಗಿ ಕಾಣ್ತಿರೋ ಸಾವೇರಿ ಇನ್ನೇನು ಬೇಕು, ರಣಧೀರ್ ಮತ್ತು ಅವಳ ತುಟಿಗಳಿಗೆ ಲಗ್ಗೆ ಇಡೋದಕ್ಕೆ ಸಜ್ಜಾದ. ಈಗ ಸಾವೇರಿ ಅಡ್ಡಪಡಿಸೋದು ಒದ್ದಾಡೋದನ್ನೆಲ್ಲ ಕೈ ಬಿಟ್ಟಿದ್ದಾಳೆ. ಆದರೆ ಚಲಿಸ್ತಿರುವ ಕಾರ್ನಲ್ಲಿ ಡ್ರೈವರ್ ಮುಂದೆಯೇ ರಣಧೀರ್ ಹೇಗೆ ಕಿಸ್ ಮಾಡ್ತಿರೋದನ್ನು ಅವಳಿಗೆ ಸ್ವಲ್ಪ ಸಿಟ್ಟು ತರಿಸ್ತು. ತಕ್ಷಣ ಅವಳು ಖಾರವಾದ ಮೆಣಸಿನಕಾಯಿಯಂತೆ ಬದಲಾಗಿ ಅವಳ ಕೆಳ ತುಟಿಯನ್ನು ಗಟ್ಟಿಯಾಗಿ ಕಚ್ಚಿಬಿಟ್ಲು. ಇಬ್ಬರ ತುಟಿಗಳು ಬೇರೆಯಾದವು. ರಣಧೀರ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನೀನು ಹೀಗೆ ಸವಾಲು ಹಾಕಿದ್ರೆ ನನಗಿನ್ನೂ ಕ್ರೇಜ್ ಅನಿಸುತ್ತೆ ಸಾವಿ. ಆಗ ನನ್ನೊಳಗಿನ ಬೆಂಕಿ ಇನ್ನೂ ಜಾಸ್ತಿ ಆಗುತ್ತೆ. ಕಚ್ಚಿದ್ರೆ ನಾನು ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ಈಗ ಇನ್ನೂ ಸ್ಪೀಡ್ ಜಾಸ್ತಿ ಮಾಡ್ತೀನಿ ನೋಡು ಅಂತ ಎಚ್ಚರಿಸಿ ಅವಳನ್ನು ಪೂರ್ತಿಯಾಗಿ ತನ್ನ ಮೇಲೆ ಎಳೆದುಕೊಂಡು ಮತ್ತೆ ಅವಳ ಕೆಂದುಟಿಗಳಿಗೆ ತನ್ನ ಪ್ರೇಮದ ಬಣ್ಣ ಹಚ್ಚೋ ಕೆಲಸ ಶುರು ಮಾಡ್ದ. ರಣಧೀರ್ ಒಮ್ಮೆ ನಿರ್ಧರಿಸಿದ್ರೆ ತನ್ನನ್ನು ಬಿಡೋದಿಲ್ಲ ಅಂತ ಸಾವೇರಿಗೆ ಅರ್ಥವಾಗಿತ್ತು. ಅದಕ್ಕೆ ಅವಳು ಸುಮ್ಮನಾಗ್ಬಿಟ್ಟಿದ್ಲು. ಸ್ವಲ್ಪ ಸಮಯದ ನಂತರ ಅವಳ ತುಟಿಗಳಿಂದ ದೂರ ಸರಿದ ರಣಧೀರ್, ನಿನ್ನನ್ನು ಬಿಡೋದಕ್ಕೆ ಮನಸ್ಸಿಲ್ಲ ಸಾವಿ, ನಾನೇನಾದರೂ ನಿನಗೆ ಇರಿಟೇಷನ್ ಕೊಡ್ತಿದ್ದೀನಾ ಅಂತ ಮೆಲ್ಲ ಕೇಳ್ದ. ಕತ್ಲೆಯಲ್ಲೇ ಅವಳ ಹ್ಯಾಂಡ್ ಬ್ಯಾಗ್ನಿಂದ ಲಿಪ್ ಬಾಮ್ ಹುಡುಕಿ ತೆಗ್ದ. ಕಾರಿನ ಲೈಟ್ ಆನ್ ಮಾಡಿ ಕ್ಯಾಪ್ ಓಪನ್ ಮಾಡಿ ಅವಳ ತುಟಿಗಳಿಗೆ ಹಚ್ತಾ ಮತ್ತೆ ಕೇಳ್ದ, ಹೇಳು ಸ್ವೀಟಿ, ನನ್ನಿಂದ ನಿನಗೆ ಕಿರಿಕಿರಿ ಆಗ್ತಿದೆಯಾ?
ಸಾವೇರಿ ಮಾತಾಡಲಿಲ್ಲ. ತನ್ನ ತುಟಿಗಳನ್ನ ಮುಟ್ತಿದ್ದ ಅವನ ಕೈಯನ್ನು ಹಿಡಿದು ಅವನ ಹಸ್ತಕ್ಕೆ ಮುತ್ತಿಟ್ಟು ಒಂದು ಕ್ಯೂಟ್ ಸ್ಮೈಲ್ ನೀಡಿದ್ಲು. ಇಷ್ಟವಿದ್ದಾಗ ಆ ಮಾತನ್ನು ಹೇಳಬಾರ್ದೆ ಸಾವಿ ಅಂತ ರಣಧೀರ್ ಮುಗುಳ್ನಕ್ಕ. ಅವಳು ಏನೂ ಉತ್ತರಿಸ್ದೆ ಅವನ ಹೆಗಲ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ್ಳು. ಹಠಮಾರಿ ತುಂಟಿ ಅಂತ ಅವನು ರೇಗಿಸ್ತಿದ್ರು ಕೇಳಿಸ್ಕೊಳ್ತಲೇ ಅವಳು ನಿದ್ದೆಗೆ ಜಾರದ್ಲು. ಅವಳ ಹಣೆ ಮೇಲೆ ಮುತ್ತಿಟ್ಟು ಅವಳ ಕೈಯನ್ನು ತನ್ನ ಕೈಯೊಳಗೆ ಭದ್ರವಾಗಿ ಹಿಡಿದುಕೊಂಡು ರಣಧೀರ್ ಆ ಕ್ಷಣವನ್ನು ಅನುಭವಿಸಿದ. ರೆಸಾರ್ಟ್ ತಲುಪಿದಾಗ ಸ್ವಲ್ಪ ಸಮಯದ ನಂತರ ಸಾವಿ ವೇಕಪ್ ಅಂತ ರಣಧೀರ್ ಅವಳ ಕೆನ್ನೆಯನ್ನು ಮೆಲ್ಲಗೆ ತಟ್ಟ. ಅವನ ಹೆಗಲ ಮೇಲಿಂದ ಅವನ ಮಡಿಲಿಗೆ ಜಾರಿದ್ದೆ ಸಾವೇರಿ. ಮಂಪೂರ್ನಲ್ಲಿ ಕಣ್ಬಿಟ್ಟು ಮೇಘಾಲಯ ಬಂದ್ಬಿಟ್ವ ಸೂರ್ಯ ಅಂತ ಮುದ್ದ ಕೇಳಿದ್ಲು. ಇದೇ ನಾವು ಸ್ಟೇ ಮಾಡೋ ರೆಸಾರ್ಟ್, ಚೆಕ್ ಇನ್ ಮಾಡೋಣವಾ ಅಂತ ರಣಧೀರ್ ಸಾವೇರಿ ಕಾರಿನ ಡೋರ್ ತೆರೆದು ಕೆಳಗಿಳಿದು ಸುತ್ತಲೂ ನೋಡಿದ್ಲು. ನಿದ್ದೆ ಮಂಪರು ಮತ್ತು ರಾತ್ರಿಯ ಕತ್ಲೆಯಲ್ಲಿ ಆ ಜಾಗದ ಸೌಂದರ್ಯ ಅಷ್ಟಾಗಿ ಕಾಣ್ತಿದ್ರು ರಣಧೀರ್ ಹಿಂದೆ ರಿಸೆಪ್ಷನ್ ಕಡೆಗೆ ನಡೆದ್ಲು. ಮೊದಲೇ ಕಾಟೇಜ್ ಬುಕ್ ಆಗಿದ್ದರಿಂದ ರಿಸೆಪ್ಷನಿಸ್ಟ್ 2 ಕೀ ಕಾರ್ಡ್ಗಳನ್ನು ನೀಡಿದ್ಲು. ರಣಧೀರ್ ಒಂದು ಕಾರ್ಡ್ ತಾನು ತೆಗೆದುಕೊಂಡು ಇನ್ನೊಂದನ್ನು ಸಾವೇರಿಗೆ ನೀಡೋದಕ್ಕೆ ಹೋದ. ಆದರೆ ಅವಳು ಅದನ್ನು ತೆಗೆದುಕೊಳ್ಳಲಿಲ್ಲ. ಸೂರ್ಯ, ನಾನು ನಿಮ್ಮ ಜೊತೆನೇ ಇರ್ತೀನಿ, ಒಬ್ಬಳೇ ಇರೋದಕ್ಕೆ ನಂಗೆ ಭಯ ಆಗುತ್ತೆ ಅಂತ ಅವಳು ದೈನ್ಯವಾಗಿ ಹೇಳಿದ್ಲು. ಆ ಹಳೆ ವಿಷಯದ ಬಗ್ಗೆ ಯೋಚಿಸ್ತಿದ್ಯಾ ಅಂತ ಅವಳ ಕೈ ಹಿಡಿದು ಕೇಳ್ದ. ಅವಳು ಹೌದು ಅನ್ಬಂತೆ ತಲೆ ಆಡಿಸಿದ್ಲು. ಕೂಡಲೇ ರಣಧೀರ್ ಮತ್ತೊಂದು ರೂಮ್ ಬೇಡ ಅಂತ ಹೇಳಿ ಒಂದೇ ರೂಮ್ಗೆ ಚೆಕ್ ಇನ್ ಆದರು. ರೂಮಿನ ಒಳಗಡೆನ ಹೈ ಡ್ರಾಮಾ. ರೂಮಿಗೆ ಬಂದ ತಕ್ಷಣ ಸಾವೇರಿ ತನ್ನ ಸ್ಕಾರ್ಫ್ ಮತ್ತು ಬ್ಯಾಗ್ ಸೋಫಾದ ಮೇಲೆ ಎಸ್ದು ಮಿನಿ ಫ್ರಿಡ್ಜ್ನಿಂದ ವಾಟರ್ ಬಾಟಲ್ ತೆಗೆದುಕೊಂಡ್ಳು. ರೂಮ್ ಬಾಯ್ ಲಗೇಜ್ ಇಟ್ಟು ಹೋಗುವಾಗ ರಣಧೀರ್ ಅವನಿಗೆ ಭರ್ಜರಿ ಟಿಪ್ಸ್ ಕೊಟ್ಟು ಕಳುಹಿಸಿ ಡೋರ್ ಲಾಕ್ ಮಾಡ್ದ. ನೀರು ಬೇಕಾ ಅಂತ ಸಾವೇರಿ ಕೇಳಿದ್ಲು. ರಣಧೀರ್ ಸೋಫಾದಲ್ಲಿ ಸೆಟಲ್ ಆಗಿ ಬಾಟಲ್ ಪಡ್ದ. ಸಾವೇರಿ ಕುಡಿದು ಎಂಜಲ್ ಮಾಡಿದ್ದ ಬಾಟ್ಲನ್ನೇ ಅವನು ಖಾಲಿ ಮಾಡಿ ಪಕ್ಕಕ್ಕಿಟ್ಟು, ಸಾವಿ ಹೋಗಿ ಫ್ರೆಶ್ ಅಪ್ ಆಗು, ನಾನು ಡಿನ್ನರ್ ಆರ್ಡರ್ ಮಾಡ್ತೀನಿ ಅಂದ ರಣಧೀರ್. ಅವಳು ನೈಟ್ ವೇರ್ ತೊಗೊಂಡು ಬೆಡ್ರೂಮ್ ಕಡೆ ಹೋದವಳು ಹಠಾತ್ ಸೂರ್ಯ ಅಂತ ಜೋರಾಗಿ ಕಿರ್ಚಿದ್ಲು. ರಣಧೀರ್ ಗಾಬರಿಯಿಂದ ಓಡಿ ಬಂದು ಏನಾಯಿತು ಅಂತ ಕೇಳ್ದ. ಅವಳು ವಾಶ್ರೂಮ್ ಕಡೆ ಬೆರಳು ತೋರಿಸಿ ಮುಖ ಸೊಟ್ಟಗೆ ಮಾಡಿದ್ಲು. ಅದು ಪೂರ್ತಿ ಗಾಜಿನಿಂದ ಮಾರ್ಪಟ್ಟಿದೆ ವಾಶ್ರೂಮ್ ಆಗಿತ್ತು. ರಣಧೀರ್ ನಗ್ತಾ, ಇದು ಸ್ಮಾರ್ಟ್ ಗ್ಲಾಸ್ ಸಾವಿ, ಖಾಲಿ ಇದ್ದಾಗ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಯಾರಾದರೂ ಒಳಗೆ ಹೋಗಿ ಲಾಕ್ ಮಾಡಿದ್ರೆ ಅಪೋಕ್ಯೂ ಆಗುತ್ತೆ, ಮೀನ್ಸ್ ಅಪಾರದರ್ಶಕ, ಫಿಯರ್ ಬೇಡ, ನೀನು ನನಗೆ ಕಾಣಿಸಲ್ಲ ಅಂತ ವಿವರಿಸ್ದ. ನಂಬಲ್ಲ, ಮೊದಲು ನೀವು ಒಳಗೆ ಹೋಗಿ ತೋರಿಸಿ ಅಂತ ಅವಳು ಪಟ್ಟು ಹಿಡಿದ್ಲು. ರಣಧೀರ್ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ದ. ತಕ್ಷಣ ಸೆನ್ಸರ್ ಆ್ಯಕ್ಟಿವೇಟ್ ಆಗಿ ಗ್ಲಾಸ್ ಮಬ್ಬಾಗಿ ರಣಧೀರ್ ಕಾಣಿಸ್ದಂತ ಆದ. ಸಾವೇರಿ ನಿಟ್ಟುಸಿರು ಬಿಟ್ಟು ಡೋರ್ ನಾಕ್ ಮಾಡಿದ್ಲು. ರಣಧೀರ್ ಹೊರಬಂದು ಅವಳ ಕೆನ್ನಿಗೆ ಮುತ್ತಿಟ್ಟು, ಬೇಗ ಬಾ, ನಾನು ಫ್ರೆಶ್ ಆಗಬೇಕು ಅಂತ ಹೊರ ನಡೆದ. ಡಿನ್ನರ್ ಮತ್ತು ಪ್ರೇಮ ಕಮ್ಯುನಿಕೇಷನ್. ಸ್ವಲ್ಪ ಸಮಯದ ನಂತರ ರಣಧೀರ್ ತನ್ನ ಫ್ರೆಂಡ್ ಅಭಿಯೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾ ಬೆಡ್ರೂಮ್ಗೆ ಬಂದ. ಸಾವೇರಿ ಆಗ ತಾನೇ ಸ್ನಾನ ಮುಗಿಸಿ ಹೊರ ಬಂದಿದ್ಲು. ರಣಧೀರ್ ತಮಾಷೆಯಾಗಿ ಅವಳ ಮುಖನ ಗಮನಿಸಿದಾಗ ಅವಳು ಸಿಕ್ನಿನಿಂದ ಕೆಂಪಾದ್ಲು. ರಣಧೀರ್ ರೆಡಿಯಾಗಿ ಬಂದಾಗ ಸಾವೇರಿ ಬಾಲ್ಕನಿಯಲ್ಲಿ ನಿಂತಿದ್ಲು. ರಣಧೀರ್ ಅವಳ ಹಿಂದೆ ಬಂದು ನಿಂತು ಸಾವಿ ಅಂತ ಪ್ರೀತಿಯಿಂದ ಕರೆದ. ಹೇಳಿ ಸೂರ್ಯ ಅಂತ ಅವಳು ತಿರುಗದೆ ಉತ್ತರಿಸಿದ್ಲು. ಕಂಫರ್ಟಬಲ್ ಆಗಿದೆಯಾ ಅಲ್ವಾ? ಅಜ್ಜಿಗೇನಾದರೂ ಕಾಲ್ ಮಾಡಿದ್ಯಾ ಅಂತ ವಿಚಾರಿಸ್ದ. ಅಯ್ಯೋ ಮರ್ತೇ ಹೋದೆ ಅಂತ ಅವಳು ರೂಮಿಗೆ ಓಡಿ ಅಜ್ಜಿ ಜೊತೆ 10 ನಿಮಿಷ ಮಾತಾಡಿ ಬಂದ್ಲು. ಡಿನ್ನರ್ ಟೇಬಲ್ ಮೇಲೆ ಸಾವೇರಿ ತನ್ನ ಕೈಯಾರೆ ರಣಧೀರ್ಗೆ ತಿನ್ನಿಸ್ತಿದ್ಲು. ಯಾಕೆ ಸೂರ್ಯ ಇಷ್ಟು ಸೈಲೆಂಟ್ ಆಗಿದ್ದೀರಾ ಅಂತ ಅವಳು ಕೇಳಿದ್ಲು. ನನ್ನಿಂದ ಆದ ಆ ಘಟನೆಯಿಂದ ನಿನ್ನನ್ನು ಹೇಗೆ ಹೊರತರಬೇಕು ಅಂತ ಯೋಚಿಸ್ತಿದ್ದೀನಿ. ನಿನಗೆ ಒಬ್ಬಳೇ ಇರೋದಕ್ಕೆ ಭಯನೋ ಅಥವಾ ಹೋಟೆಲ್ ರೂಮ್ ಅಂದ್ರೇ ಭಯನೋ ಅಂತ ಅವನು ಕೇಳ್ದ. ಸಾವೇರಿ ಮುಗ್ಧವಾಗಿ ಉತ್ತರಿಸಿದ್ಲು. ಮೊದಲು ನನ್ನ ರೂಮಲ್ಲಿ ನಾನೊಬ್ಬಳೇ ಇರೋದಕ್ಕೆ ಭಯ ಆಯಿತು, ಆಮೇಲೆ ಅರಮನೆಯಲ್ಲಿ ಇರೋದಕ್ಕೆ ಈಗ ಹೊಸ ಜಾಗ ಅಲ್ವಾ, ಅದಕ್ಕೆ ಈ ಭಯ. ನಿಮ್ಮ ಜೊತೆ ರೂಮ್ ಶೇರ್ ಮಾಡ್ಕೊಂಡಿದ್ದು ನಿಮಗೆ ಇಷ್ಟ ಇಲ್ವಾ? ರಣಧೀರ್ ಅವಳ ಕಣ್ಗಳಲ್ಲಿ ಕಣ್ಣಿಟ್ಟು, ನಿನ್ನ ಜೊತೆ ಇಡೀ ಲೈಫ್ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿರೋ ನನಗೆ ಒಂದು ರೂಮ್ ಶೇರ್ ಮಾಡೋದು ದೊಡ್ಡ ವಿಷಯನಾ ಹುಚ್ಚಿ ಅಂದ. ಐಸ್ ಕ್ರೀಮ್ ಮತ್ತು ತುಂಟಾಟ. ಸಾವೇರಿ ಅವನ ಎಂಜಲ್ ಪ್ಲೇಟ್ನಲ್ಲೇ ತಾನು ತಿನ್ನೋದಕ್ಕೆ ಶುರು ಮಾಡಿದ್ಲು. ರಣಧೀರ್ ನಗ್ತಾ, ನೀನೀಗ ನನ್ನನ್ನು ಕಾಡ್ತಿದ್ಯಾ, ನನ್ನ ಟೈಮ್ ಬಂದಾಗ ನಾನು ಸೇಡ್ ತೀರಿಸ್ಕೋತೀನಿ ಅಂತ ವಾರ್ನಿಂಗ್ ಕೊಟ್ಟ. ಆಲ್ ದಿ ಬೆಸ್ಟ್ ಅಂತ ಸಾವೇರಿ ಆ್ಯಟಿಟ್ಯೂಡ್ ತೋರಿಸಿದ್ಲು. ಟಿ ವಿ ಆನ್ ಮಾಡಿದ ರಣಧೀರ್ ಇನ್ನೊಮ್ಮೆ ತುಟಿ ಕಚ್ಚಿಸ್ಕೊಳ್ಬೇಕು ಅಂತ ಆಸೆನಾ ಅಂತ ರೇಗಿಸ್ದ. ಅವಳು ಐಸ್ ಕ್ರೀಮ್ ತಿಂತ
ಅಡ್ವಾಂಟೇಜ್ ತಗೊಳ್ಳಲ್ಲ ಅಂದವರು ನೀವು ಅಂದ್ಲು. ತಗೊಂಡ್ರೆ ಅಂತ ಅವನು ಹತ್ರ ಬಂದ. ರಾಣಾ ಸಾಹೇಬ್ರು ಮಾತು ತಪ್ತಾರಾ ಅಂತ ಅವಳು ಸವಾಲು ಹಾಕಿದ್ಲು. ರಾಣಿಯವರು ಅಷ್ಟೊಂದು ಪ್ರಚೋದಿಸಿದ್ರೆ ರಾಜ ಏನು ಮಾಡ್ತಾನೆ ಅಂತ ರಣಧೀರ್ ಅವಳ ಕೈಯಲ್ಲಿದ್ದ ಐಸ್ ಕ್ರೀಮ್ ಸ್ಪೂನ್ ಕಿತ್ಕೊಂಡು ಅವಳಿಗೆ ತಿನ್ನಿಸ್ದ. ತುಟಿ ಪಕ್ಕದಲ್ಲಿ ಅಂಟಿದ ಐಸ್ ಕ್ರೀಮ್ ನೋಡಿ ಸಾವೇರಿ ಇದೇನು ಐಸ್ ಕ್ರೀಮ್ ಕಿಸ್ಸಾ ಅಂತ ನಗ್ತಾ ಕೇಳಿದ್ಲು. ರಣಧೀರ್ ಮುಗಳು ನಗ್ತಾ ಅವಳ ತುಟಿಯಲ್ಲಿದ್ದ ಐಸ್ ಕ್ರೀಮ್ ಅಳಿಸಿ ತನ್ನ ಪ್ರೀತಿಯನ್ನು ಸದ್ದಿಲ್ಲದೆ ವ್ಯಕ್ತಪಡಿಸ್ದ. ಅವರಿಬ್ಬರ ನಡುವಿನ ಆ ಸುಂದರ ರಾತ್ರಿ ಪ್ರೀತಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡ್ತು. ಅದು ಲೂಸ್ ಫಿಟ್ಟಿಂಗ್ ಟೀ ಶರ್ಟ್, ಸ್ವಲ್ಪ ಮೇಲಕ್ಕೆತ್ತಿ ಅಂತ ಸಾವೇರಿ ಹೇಳಿದ್ಲು. ರಣಧೀರ್ ಮರು ಮಾತಾಡದೆ ಶರ್ಟ್ ಸರಿಸಿ ಮತ್ತನ್ನು ಹಚ್ಚಿ ಪಕ್ಕಕ್ಕೆ ಸರ್ದ. ಪಿಲ್ಲೋ ಮೇಲೆ ಮುಖ ಇಟ್ಟ ರಣಧೀರ್ನನ್ನು ನೋಡ್ತಾ, ಸೂರ್ಯ ಯಾಕೋ ರಣಧೀರ್ ಥರ ಆಡ್ತಿದ್ದಾನೆ ಅಂತ ಸುಳ್ಳು ದೂರು ನೀಡಿದ್ಲು. ನಿನ್ನ ಜೊತೆ ನಾನೆಂದಿಗೂ ಸೂರ್ಯನೇ ಸಾವಿ ಅಂದ ರಣಧೀರ್. ಮತ್ತು ಮುಖ ಯಾಕಷ್ಟು ಸೀರಿಯಸ್ ಆಗಿದೆ? ನಿನ್ನ ಈ ಹಠಮಾರಿ ಬಿಹೇವಿಯರ್ ನೋಡಿ ಇಂಡೈರೆಕ್ಟಾಗಿ ನಾನಂದರೆ ಇಷ್ಟ ಅಂತ ಹೇಳ್ತೀಯಾ, ಅದನ್ನೇ ನೇರವಾಗಿ ಹೇಳಬಾರ್ದಾ ಅಂತ ಅವನು ಪ್ರಶ್ನಿಸಿದ. ರಣಧೀರ್ ಹಾಸಿಗೆ ಮೇಲಿದ್ದ ನೆಟ್ ಸೊಳ್ಳೆ ಪರ್ದೆಯನ್ನು ಕೆಳಗೆಳೆದು ಸಾವೇರಿ ಎದೆ ಮೇಲೆ ತಲೆ ಇಟ್ಕೊಂಡು ಮಲಗ್ದ. ನನ್ನ ಜೊತೆ ಕಂಫರ್ಟಬಲ್ ಆಗಿದೆಯಾ ಅಲ್ವಾ ಅಂತ ಕೇಳ್ದ. ತುಂಬಾ ಕಂಫರ್ಟಬಲ್ ಅಂದ್ಲು ಸಾವೇರಿ. ನನ್ನ ಟಚ್ ನಿನಗೆ ಮುಜುಗರ ಅನಿಸ್ತಿರ್ಲಿಲ್ವಾ? ಇಲ್ಲ ಅಂತ ಅವನ ಕೆನ್ನೆಯನ್ನು ಸವರ್ತಾ ಉತ್ತರಿಸಿದ್ಲು. ಮನದ ಮಾತುಗಳ ಮಥನ. ಆದರೆ ಯಾವುದೋ ಒಂದು ಫೀಲಿಂಗ್ ಇನ್ನೂ ನಿನ್ನ ಮನಸ್ಸಲ್ಲಿದೆ ಸಾವಿ, ಅದೇ ನಮ್ಮಿಬ್ಬರನ್ನ ದೂರ ಇಟ್ಟಿದೆ. ಈ ಒಂದು ವಾರದಲ್ಲಿ ಆ ಭಯನ ಹೋಗ್ಲಾಡ್ಸೋದಕ್ಕೆ ಟ್ರೈ ಮಾಡ್ತೀಯಾ ಅಂತ ರಣಧೀರ್. ಖಂಡಿತ ಮಾಡ್ತೀನಿ ಅಂದ್ಲು. ರಣಧೀರ್ ಅವಳ ತುಟಿಗಳ ಮೇಲೆ ಒಂದು ಪುಟ್ಟ ಸ್ಪರ್ಶ ನೀಡಿ ಪಕ್ಕಕ್ಕೆ ಸರಿದು ಬಿಲ್ಲು ಬಾಗಿದಂತೆ ಮಲಗಿದ್ದ ಅವಳ ಫಿಗರ್ ನೋಡಿ ರಣಧೀರ್ ದೀರ್ಘವಾದ ನಿಟ್ಟುಸಿರು ಬಿಟ್ಟ. ಸಾವಿ ಅವನ ಕೈಯನ್ನು ತನ್ನ ಎದೆಗೆ ಹತ್ರ ಗಟ್ಟಿಯಾಗಿ ಇಟ್ಕೊಂಡಿದ್ಲು. ಸಾವಿ, ಕೈಯನ್ನು ಯಾಕೆ ಅಲ್ಲಿಟ್ಕೊಂಡಿದ್ಯಾ? ನನ್ನ ಕೈಗೆ ಏನು ಟಚ್ ಆಗ್ತಿದೆ ಅಂತ ನಿನಗೆ ತಿಳಿದಿದ್ಯಾ ಅಂತ ಕಿಚಾಯಿಸ್ದ. ನನ್ನ ಬಾಡಿಗೆ ಏನು ಟಚ್ ಆಗ್ತಿದೆ ಅಂತ ನನಗೆ ಗೊತ್ತಾಗಲ್ವಾ ಸೂರ್ಯ ಅಂತ ಅವಳು ತಿರುಗೇಟು ನೀಡಿದ್ಲು. ಬೇಡ ಬಿಡು, ನಿನಗೆ ಇರಿಟೇಷನ್ ಆಗ್ತಿದೆಯಾ? ಸಾವೇರಿ ಅವನ ಕೈ ಬಿಟ್ಲು. ಆದರೆ ರಣಧೀರ್ ಮತ್ತೆ ಅವಳು ಸೊಂಟದ ಮೇಲೆ ಕೈ ಇಟ್ಟ. ಅವಳು ಅವನ ಕಡೆಗೆ ತಿರುಗಿ ಮಲಗಿದ್ಲು. ಅವನ ಶರ್ಟನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಅವನ ಅಪ್ಪಣೆಯಲ್ಲೇ ಅಡಗಿಕೊಂಡಿದ್ಲು. ಬೆಡ್ಲೈಟ್ ಬೆಳಕಿನಲ್ಲಿ ಅವಳ ಕಚ್ಚಿದ ತುಟಿಯನ್ನು ನೋಡ್ತಾ, ನಾನು ನಿನ್ನ ಜೊತೆ ರೂಡಾಗಿ ಬಿಹೇವ್ ಮಾಡ್ತಿದ್ದೀನಾ ಅಂತ ಕೇಳ್ದ. ಆ ರೂಡ್ನೆಸ್ ಚೆನ್ನಾಗಿದೆ, ಅದರಲ್ಲಿ ನಿಮ್ಮ ಪ್ರೀತಿ ಕಾಣಿಸ್ತಿದೆ. ಆದರೆ ಮದುವೆ ಅನ್ನೋ ವಿಚಾರ ಬಂದಾಗ ಮಾತ್ರ ಕಷ್ಟವಾಗ್ತಿದೆ ಅಂದ್ಲು. ನನಗೂ ಅಷ್ಟೇ ಸಾವಿ, ನಿನ್ನ ಹತ್ರ ಇದ್ದು ದೂರವಿರೋದು ತುಂಬ ಕಷ್ಟ ಅಂತ ರಣಧೀರ್ ನಿಟ್ಟುಸಿರು ಬಿಟ್ಟ. ಸಾವೇರಿ ಅವನ ತುಟಿಗಳಿಗೆ ಒಂದು ಸ್ಮೂತ್ ಕಿಸ್ ಕೊಟ್ಟು, ಇನ್ನು 50 ದಿನಗಳು ಟೈಮ್ ಇದೆ ಮಿಸ್ಟರ್ ಕಿಂಗ್, ಗುಡ್ ನೈಟ್ ಅಂತ ಅವನ ಎದೆಗೆ ಮುಖ ಮುಚ್ಕೊಂಡು ನಿದ್ರೆಗೆ ಜಾರಿದ್ಲು. ನೀನು ಎಷ್ಟು ಟೈಮ್ ತೊಗೋತೀಯೋ ಅಷ್ಟು ನನ್ನ ಕಾಡ್ತೀಯ ಸಾವಿ ಅಂತ ಅವಳ ಟೀ ಶರ್ಟ್ ಒಳಗಿನಿಂದ ಸೊಂಟನ ಅಪ್ಕೊಂಡು, ಪರವಾಗಿಲ್ಲ ಆ ಕಾಟನೂ ನೋಡೋಣ ಅಂತ ಅವಳು ನಕ್ಕಳು. ರಣಧೀರ್ ಅವಳ ಹಣೆಗೆ ಮುತ್ತಿಟ್ಟು ಗುಡ್ ನೈಟ್ ಅಂದ. ಅವಳು ಅವನ ಅಪ್ಪಣೆಯಲ್ಲಿ ಪೂರ್ತಿಯಾಗಿ ಲೀನವಾದಳು. ಮುಂದಿನ ಪಯಣ ಮತ್ತು ಹೊಸ ಎಂಟ್ರಿ. ಮರುದಿನ ಬೆಳಿಗ್ಗೆ ರಣಧೀರ್ ಫಾರ್ಮಸ್ ಸೂಟ್ನಲ್ಲಿ ರೆಡಿಯಾಗಿದ್ದ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಸೂರ್ಯ ಅಂತ ಸಾವೇರಿ ಕೇಳಿದ್ಲು. ಒಬ್ಬರನ್ನ ಭೇಟಿ ಆಗ್ಬೇಕು ಸಾವಿ, ಅಫಿಷಿಯಲ್ ಮೀಟಿಂಗಾ? ಮಾತನಾಡಿದ ಮೇಲಷ್ಟೇ ತಿಳಿಯುತ್ತೆ ಅಂತ ಅವಳಿಗಾಗಿ ಕಾರಿನ ಡೋರ್ ಓಪನ್ ಮಾಡ್ದ. ಕಾರ್ ಹೊರಟಾಗ ಮುಂದೆ ಹೋಗ್ತಿದ್ದ ಫಾರ್ಚುನರ್ ನೋಡಿ ಸಾವೇರಿ ಮತ್ತೆ ಸೆಕ್ಯೂರಿಟಿ ಬಂದಿದ್ಯಾ ಅಂದ್ಲು. ಹೌದು, ಶಿಂದೆ ಮತ್ತು ನಾಯಕ್ ಮಾತ್ರ ಇದ್ದಾರೆ. ಆ್ಯಂಟೋನಿ ಗೊತ್ತು. ಆ ನಾಯಕ್ ಯಾರು, ಹೊಸಬ್ರಾ ಅಂತ ಕುತೂಹಲದಿಂದ ಕೇಳಿದ್ಲು. ಇವನು ಹೈದರಾಬಾದ್ ಸೆಕ್ಯೂರಿಟಿ ಚೀಫ್, ನಿನ್ನೆ ರಾತ್ರಿನೇ ಬಂದಿದ್ದಾನೆ. ಆ್ಯಂಟೋನಿ ಇರಬೇಕಾದ್ರೆ ಇವನು ಯಾಕೆ? ರಣಧೀರ್ ಗಂಭೀರವಾಗಿ ಕೇಳ್ದ. ಅಭಿಗೇನೋ ಅಪಾಯದ ಮುನ್ಸೂಚನೆ ಸಿಕ್ಕಿದೆ, ಥ್ರೆಟ್ ಸೆನ್ಸ್, ಅದಕ್ಕೆ ನಾಯಕನನ್ನು ಕಳಿಸಿದ್ದಾನೆ. ಆ್ಯಂಟೋನಿ ಬಾಡಿ ಸ್ಟ್ರಾಂಗ್ ಆಗಿದ್ದರೆ ನಾಯಕ್ ಬ್ರೈನ್ ತುಂಬ ಶಾರ್ಪ್ ಮತ್ತು ಸ್ಟ್ರಾಂಗ್. ಮುಂದೆ ಏನಾಗುತ್ತೆ ನಾಳೆ ತಿಳ್ಕೊಳ್ಳೋಣ.